ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ನಾಯಕತ್ವ ಸಂಘರ್ಷವನ್ನ ಬಗೆಹರಿಸೋದಕ್ಕೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಬೆಂಗಳೂರಿನಿಂದ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರಳಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿ ಸೆಟಲ್ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ದೆಹಲಿಯಲ್ಲಿ 3-4 ಜನರನ್ನು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮುಂದೆ ನಡಿಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ. ದೆಹಲಿಗೆ ಹೋಗುವ ಮೊದಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯ ಡಿಕೆ ಇಬ್ಬರನ್ನು ದೆಹಲಿಗೆ ಕರೆಸಿ ತೀರ್ಮಾನವನ್ನ ಮಾಡ್ತೀವಿ. ರಾಹುಲ್ ಗಾಂಧಿ ಸಿಎಂ ಮತ್ತು ಡಿಸಿಎಂ ಎಲ್ಲರ ಜೊತೆಗೂ ಚರ್ಚೆಯನ್ನ ಮಾಡ್ತೀವಿ. ಹೈಕಮಾಂಡ್ ಟೀಮ್ ಕೂತು ಚರ್ಚಿಸಿ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಹೇಳ್ತೇವೆ. ವಿಶೇಷವಾಗಿ ಇಂಥ ಗೊಂದಲಕ್ಕೆ ಸಿಎಂ ಡಿಸಿಎಂಗೆ ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ? ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ सेटल ಮಾಡ್ತಾರೆ. इन सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. तो टीम है, अकेला नहीं रहता, टीम है. जब हमारी पूरे हाईकमांड की टीम बैठ के चर्चा करके निर्णय लेगा. ಈ ಮಧ್ಯೆ ಅಧಿಕಾರ ಹಂಚಿಕೆ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಂದ ಸಭೆ ಮೇಲೆ ಸಭೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸಚಿವ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಪ್ರತಿ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಬಿಕೆ ಹರಿಪ್ರಸಾದ್ ಈ ಮೂವರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ದಾರೆ. ನಾಯಕತ್ವ ಸಂಘರ್ಷದ ವಿಚಾರವಾಗಿ ಸಿದ್ದರಾಮಯ್ಯನವರ ಆಪ್ತರಿಂದ ನಡೆದಿರುವಂತಹ ಮಹತ್ವದ ಚರ್ಚೆ ಇದು. ಹೈಕಮಾಂಡ್ ಸಭೆ ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ದಾರೆ. ಮುಂದಿನ ರಣತಂತ್ರದ ವಿಚಾರವಾಗಿ ಇಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ನಡೆಸಿರುವಂತಹ ಮೀಟಿಂಗ್ ಇದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಇವತ್ತು. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಬಿಕೆ ಹರಿಪ್ರಸಾದ್ ಮೂವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಮುಂದಿನ ರಣತಂತ್ರ ಹೇಗಿರಬೇಕು ಈ ವಿಚಾರವನ್ನ ಇವತ್ತಿನ ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ದಾರೆ. ಎರಡೂ ಬಣಗಳು ಕೂಡ ತಮ್ಮದೇ ಆಗಿರುವಂತಹ ರಣತಂತ್ರಗಳನ್ನ ಹೆಣಿತಾ ಇದೆ. ಯಾವ ಹಂತದಲ್ಲೂ ಕೂಡ ಪಟ್ಟು ಸಡಿಲಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎರಡೂ ಬಣಗಳ ನಾಯಕರುಗಳು ಕೂಡ ತಮ್ಮ ಒಂದು ಈ ಹೋರಾಟವನ್ನ, ತಮ್ಮ ಈ ಒಂದು ರಣತಂತ್ರಗಳನ್ನ ತೀವ್ರಗೊಳಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ತಮ್ಮ ಮುಂದಿನ ರಣತಂತ್ರದ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಎಚ್ ಸಿ ಮಹದೇವಪ್ಪ ಅವರು ಕೂಡ ಆಗಮಿಸಿದ್ರು. ಇನ್ನು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಲ್ಲೂ ಕೂಡ ರಣತಂತ್ರ ಹೆಣೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಅಹಿಂದ ವರ್ಗಗಳ ನಾಯಕರು ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಬಿಕೆ ಹರಿಪ್ರಸಾದ್
ಇವರೆಲ್ಲರೂ ಕೂಡ ಆಗಮಿಸಿದ್ರು. ಜಾರಕಿಹೊಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ. ಕಾವೇರಿಯಲ್ಲಿ ಅಹಿಂದ ನಾಯಕರ ಮಹತ್ವದ ಸಭೆ. ಒಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮತ್ತು ಆಪ್ತರ ಸಭೆ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ತಮ್ಮ ತಮ್ಮ ರಣತಂತ್ರವನ್ನ ಈಗ ಎರಡೂ ಬಣಗಳ ನಾಯಕರು ಕೂಡ ಹೆಣಿತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ, ಪಟ್ಟುಗಳನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮೊದಲು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದಾದ ನಂತರ ಎಲ್ಲ ನಾಯಕರು ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಬೆಳವಣಿಗೆಗಳು, ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಸಾಕಷ್ಟು ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇವತ್ತು ನಡೆಯುವಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ಎಷ್ಟು ಮಹತ್ವ ಪಡ್ಕೊಂಡಿದೆ? ಮಧುಕರ್, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೀತಾ ಇರುವಂಥ ಬೆಳವಣಿಗೆಗಳು ಒಂದು ಶೇಪನ್ನು ಪಡೆದುಕೊಳ್ತಾ ಇದ್ದಾವೆ. ಯಾಕಂದರೆ ಇವತ್ತು ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕಮಾಂಡ್ನ 3-4 ನಾಯಕರು ಕೂತು ಚರ್ಚೆ ಮಾಡ್ತೇವೆ, ಚರ್ಚೆ ಮಾಡಿದ ಬಳಿಕ ಇದು ಹೇಗೆ ಮುಂದೆ ನಡ್ಕೊಂಡು ಹೋಗಬೇಕು ಮತ್ತು ಯಾವ ರೀತಿ ಇದನ್ನು ಸಾರ್ಟ್ಔಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಹೈಕಮಾಂಡ್ ಹಂತದಲ್ಲಿ ನಾವು ಇಂಪಾರ್ಟೆಂಟ್ 3-4 ಜನ ಕೂತು ಮಾತನಾಡ್ತೀವಿ. ಅದಾದಮೇಲೆ CM DCM ಇಬ್ಬರನ್ನೂ ಕರೆಸಿ ಮಾತುಕತೆಯನ್ನು ಮಾಡ್ತೀವಿ. ಆ ಸಭೆಯಲ್ಲಿ ರಾಹುಲ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಸುರ್ಜೇವಾಲಾ ಇರ್ಬೋದು, CM DCM ಕೂಡ ಆ ಸಭೆಯಲ್ಲಿ ಇರ್ತಾರೆ ಅನ್ನೋದನ್ನು ಭಾಳ ಖಚಿತವಾಗಿ ಹೇಳಿದ್ದಾರೆ. ಇದರ ಅರ್ಥ ಹೈಕಮಾಂಡ್ ಕೂಡ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ಅಥವಾ ಎದ್ದಿರುವಂಥ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿ ಬಿಹಾರ ಸೋಲಿನ ಪರಾಮರ್ಶೆಯ ಸಭೆ ಇದೆ. ಆ ಸಭೆಯ ಬಳಿಕ ಕರ್ನಾಟಕ ರಾಜಕಾರಣದಲ್ಲಿ ಆಗಿರುವಂತಹ ಗೊಂದಲಗಳು ಮತ್ತು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಎದ್ದಿರ್ತಕ್ಕಂತಹ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗುತ್ತೆ. ಇವತ್ತು ಹೈಕಮಾಂಡ್ ಯಾವ ಚರ್ಚೆ ಮಾಡ್ತಾರೆ ಮತ್ತು CM DCMಗೆ ಯಾವಾಗ ಬುಲಾವ್ ಕೊಡ್ತಾರೆ, ಇದು ಈಗ ಕುತೂಹಲ ಇದೆ. ಸೊ ಹಾಗಾಗಿ ಈಗ CM ಬಣದಲ್ಲೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ಗಳನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಖರ್ಗೆ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ CM DCM ಕರೆದು ನಾವು ಸೆಟಲ್ ಮಾಡ್ತೀವಿ ಈ ವಿಷಯನ ಅಂತ ಹೇಳಿರೋದ್ರಿಂದ ಸಹಜವಾಗಿ ಯಾರ್ಯಾರು ಏನಂದರೆ CM ಬಣದಲ್ಲಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಈ ರೀತಿಯಾದಂಥ ಸಭೆ ಕರೆದು ಹೈಕಮಾಂಡ್ ಮಾತುಕತೆಗೆ ಮುಂದಾದರೆ ಏನು ಮಾಡಬೇಕು, ಯಾವ ಪಟ್ಟನ್ನು ಹಿಡಿಬೇಕು ಮತ್ತು ಯಾವ ವಾದವನ್ನು ಮುಂದಿಡಬೇಕು ಅನ್ನುವಂಥದ್ದು ಈಗ CM ಬಣದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಕಾವೇರಿಯಲ್ಲಿ ಚರ್ಚೆ ನಡೀತಾ ಇದೆ. ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ BK ಹರಿಪ್ರಸಾದ್, ಸಚಿವ ಮಹದೇವಪ್ಪ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಜೊತೆಗೆ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇಬ್ಬರು ಒಟ್ಟಿಗೆ CM ಮನೆಗೆ ತೆರಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ CM ನಿವಾಸಕ್ಕೆ ಬಂದಿದ್ದಾರೆ. ಜೊತೆಗೆ ಪಿರಿಯಾಪಟ್ಟಣ ವೆಂಕಟೇಶ್ ಸಚಿವರು ಅವರು ಕೂಡ CM ನಿವಾಸದಲ್ಲಿ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸೋದು ಖಚಿತ ಆಗಿದೆ. CM ಬಣದವರು ಅಂದ್ಕೊಂಡಿದ್ರು ಬಹುಶಃ ಇನ್ನೂ ಒಂದು ವಾರಗಳ ಕಾಲ ಏನೂ ಆಗೋಲ್ಲ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಖರ್ಗೆ ಅವರ ಮಾತನ್ನು ಕೇಳಿದ ಮೇಲೆ ಅವರಲ್ಲೂ ಕೂಡ ಈಗ ಮಾತುಕತೆಗೆ ವೇದಿಕೆ ಸಿದ್ಧ ಆಗುತ್ತೆ ಅನ್ನುವಂಥದ್ದು ಖಚಿತವಾಗಿ ಅವ್ರಿಗೂ ಗೊತ್ತಾಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ನಾಳೆ ಹೈಕಮಾಂಡ್ ಹಂತದಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಮತ್ತು ರಾಹುಲ್ ಗಾಂಧಿ ಇರುವಂಥ ಸಭೆಯಲ್ಲಿ ಯಾವುದೇ ಇತ್ಯರ್ಥ ಆಗಿಲ್ಲ ಅಥವಾ ಆ ಥರದ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನುವಂಥದ್ದೇ ಇಲ್ಲಿಯ ತನಕ ಸಿದ್ದರಾಮಯ್ಯನವರ ವಾದ ಆಗಿತ್ತು. ಆದರೆ DK ಶಿವಕುಮಾರ್ ಅವತ್ತು ಸಭೆಯಲ್ಲಿ ಅಧಿಕಾರ ಒಪ್ಪಂದದ ಮಾತುಕತೆ ಆಗಿದೆ, ಅದನ್ನು ಈಡೇರಿಸಿ ಅನ್ನುವಂಥ ಪಟ್ಟನ್ನು ಅವರು ಸಡಿಲಿಸ್ತಾ ಇಲ್ಲ. ಹೀಗಾಗಿ CM ಬಣದಲ್ಲಿ ಯಾವ ವಾದವನ್ನು ಹೈಕಮಾಂಡ್ನ ಈ ಸಭೆ ಅಂದರೆ ಅಧಿಕಾರ ಹಂಚಿಕೆಯ ಚರ್ಚೆಗೆ ಸಭೆ ಕರೆದಾಗ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಬೇಕು ಮತ್ತು ಒಂದು ವೇಳೆ ಆ ರೀತಿಯಾದ ತೀರ್ಮಾನ ತೆಗೆದುಕೊಳ್ಳೋದಾದರೆ ರಾಜಕೀಯವಾಗಿ ಯಾವ ರೀತಿಯಾದ ಪರಿಣಾಮಗಳು ಆಗುತ್ತೆ ಅನ್ನೋಂಥದ್ದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು. ಹೀಗೆ ಹಲವು ಆಯಾಮಗಳಲ್ಲಿ ಅವರು ಸಭೆ ನಡೆಸಿ ಚರ್ಚೆ ನಡೆಸ್ತಾ ಇದ್ದಾರೆ. ಮಧುಕರ್, ಮಾರುತೇಶ್, ಅಂದ್ರೆ ಈಗ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಅತಿ ಹೆಚ್ಚಿನ ಒತ್ತಡದಲ್ಲಿರೋದೇ ಹೈಕಮಾಂಡ್ ಅನ್ನೋದು ಅತ್ಯಂತ ಸ್ಪಷ್ಟ. ಸೊ ಅಂದ್ರೆ ಇವತ್ತಿನ ಈ ಒಂದು ಮೀಟಿಂಗ್ ನಲ್ಲಿ ಏನಾದರೂ ಫೈನಲ್ ಡಿಸಿಷನ್ ಏನಾದರೂ ತಗೊಳ್ಬಹುದಾ ಅಥವಾ ನಮ್ಮ ಮುಂದೆ ಇರುವಂತಹ ಆಪ್ಷನ್ಸ್ ಏನೇನು ಇದನ್ನಷ್ಟೇ ಫೈನಲ್ ಮಾಡಬಹುದಾ ಹೇಗೆ ಅಂತ? ಮಧುಕರ್, ಈಗ ಹೈಕಮಾಂಡ್ ತರಾತುರಿಯಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ಸಭೆಯಿಂದಲೂ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನೋಡಿದ್ರೆ ಅದು ಕೂಡ ಕಷ್ಟ ಸಾಧ್ಯ. ಯಾಕಂದರೆ
ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿಯೂ ಅಥವಾ ತೆಗೆದುಕೊಂಡ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನುಭವಿಸಿರ್ತಕ್ಕಂತಹ ಹೀನಾಯ ಪರಿಸ್ಥಿತಿ ಕಣ್ಣ ಮುಂದೆ ಇದೆ. ಹೀಗಾಗಿ ಇದನ್ನು ಸಾರ್ಟ್ಔಟ್ ಮಾಡೋದಕ್ಕೆ ಪರ್ಯಾಯ ಅವಕಾಶಗಳು ಏನು ಅನ್ನೋದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದೆ ಹೈಕಮಾಂಡ್. ಅಂದರೆ ಈಗಲೇ ಇದನ್ನು ಇತ್ಯರ್ಥ ಮಾಡಬೇಕಾ ಅಥವಾ ನಾವು ಇಂಥದ್ದೊಂದು ದಿನಾಂಕವನ್ನು ಅವರಿಗೆ ಹೇಳಿ ಆ ದಿನಾಂಕದ ನಂತರ ನಾವು ಚರ್ಚೆ ಮಾಡ್ತೀವಿ, ಅಲ್ಲಿಯ ತನಕ ಯಾವುದೇ ಬೆಳವಣಿಗೆಗಳಾಗದ ರೀತಿಯಲ್ಲೂ ಯಾರು ಮಾತನಾಡದ ರೀತಿ ನಿಗಾ ವಹಿಸಿ ಇಬ್ಬರು ಕಂಟ್ರೋಲ್ನಲ್ಲಿ ಇಡಿ ಅನ್ನುವಂಥ ಸೂಚನೆಯನ್ನು ಕೊಡ್ಬೋದು. ಅಥವಾ ಹೈಕಮಾಂಡ್ ಇದನ್ನು ಬಗೆಹರಿಸಲೇಬೇಕಾದಂತಹ ಒತ್ತಡಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನು ತೋರಿಸಿ ಇಲ್ಲ ನಾನು ನಾಳೆ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂತಲೋ ಅಥವಾ ಇನ್ನೊಂದು ಕಾರಣಗಳನ್ನು ಮುಂದಿಟ್ಕೊಂಡು ಅವರು ಆಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ರೆ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾದಂಥ ಒತ್ತಡಕ್ಕಂತೂ ಹೋಗುತ್ತೆ. ಹಾಗಾಗಿ ಹೈಕಮಾಂಡ್ ರಾಜ್ಯದ ನಾಯಕರಿಂದ ಇರ್ಬೋದು, ರಾಜ್ಯ ಉಸ್ತುವಾರಿಗಳಿರ್ಬೋದು, AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರಿರ್ಬೋದು, ಎಲ್ಲರಿಂದಲೂ ಅಭಿಪ್ರಾಯವನ್ನು ರಾಹುಲ್ ಪಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ. ಸಿದ್ದರಾಮಯ್ಯನವರು ಎಲ್ಲೂ ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಳ್ಳದೇ ಇದ್ದರೆ ಸುಮ್ಮನೆ ಅವರು ಕುಳಿತಿದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಅಂಥ ಪ್ರಭಾವಿ ನಾಯಕರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡದೇ ಇದ್ದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಕಾರ್ಯಕರ್ತರ ನಾಯಕ, ಅಂದರೆ ಕಾಂಗ್ರೆಸ್ನ ಲೀಡರ್. ಸಿದ್ದರಾಮಯ್ಯ ಅಹಿಂದ ಲೀಡರ್ ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಲೀಡರ್. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಹೈಕಮಾಂಡ್ ಇಷ್ಟೆಲ್ಲ ಮಾತುಕತೆ ಮಾಡಿ ಒಪ್ಪಂದ ಮಾಡಿಕೊಂಡು ಅಧಿಕಾರವನ್ನು ಬಿಟ್ಕೊಡುವಂಥ ವಿಚಾರದಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಮಾಡ್ತು ಅನ್ನುವಂಥ ವಿಚಾರವೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನೈತಿಕ ಸ್ಥೈರ್ಯವೇ ಕುಸಿದು ಹೋಗುವಂಥ ಚಾನ್ಸಸ್ಗಳು ಕೂಡ ಇದ್ದಾವೆ. ಅಂದರೆ ಎರಡೂ ಕಡೆಯಲ್ಲೂ ಕೂಡ ಅಂಥದ್ದೇ ಒಂದು ಪಟ್ಟು ಕಾಣಿಸ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಡಕ್ಕೆ ಒಳಗಾಗಿರೋದಂತೂ ನಿಶ್ಚಿತವಾಗಿ ಹೌದು. ಆದರೆ ಈಗ ಈ ಹೀಟ್ನಲ್ಲೇ ಕ್ರಮ ತೆಗೆದುಕೊಳ್ಬೇಕಂದ್ರೆ ಈಗ ಈ ಅಧಿಕಾರ ಹಂಚಿಕೆಯ ಚರ್ಚೆ ಭಾಳ ತಾರಕಕ್ಕೆ ಹೋಗಿದೆ. ಶಾಸಕರ ತಂಡ ಹೋಗಿ ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಶಾಸಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಸಚಿವರುಗಳು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಲೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾ ಬೇಡವಾ, ಅಥವಾ ಇದನ್ನೊಂದು ಒಂದು ವಾರನೋ ಅಥವಾ 2 ವಾರಗಳ ಕಾಲ ಪೋಸ್ಟ್ಪೋನ್ ಮಾಡಬೇಕಾ ಬೇಡವಾ? ಯಾಕೆಂದರೆ 1ನೇ ತಾರೀಕಿನಿಂದ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ. 8ರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಕೂಡ ಇದೆ. ಇದಕ್ಕೆ ಮುಂಚೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಮಾತ್ರ ಬಹಳ ಒತ್ತಡದಲ್ಲಿ ಇದ್ದಂಗೆ ಇದೆ. ಆದರೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಶ್ನೆ ಆಗಿದೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.